ರಾಶಿ ಕನ್ಯಾ ರಾಶಿಯವರು. ಕನ್ಯಾ ರಾಶಿಯವರಿಗೆ ಒಂದು ಕಡೆ ಒಳ್ಳೆ ಫಲಗಳಿದೆ, ಇನ್ನೊಂದು ಕಡೆ ಸ್ವಲ್ಪ ಚಿಂತನೆ ಮಾಡಬೇಕಾಗತ್ತೆ. ಅವರು 2026 ಜನ್ಮ ತಾಳಿರತಕ್ಕಂಥದ್ದೇ ಕನ್ಯಾ ಲಗ್ನದಲ್ಲಿ ಜನ್ಮ ತಾಳಿದೆ. ನೇರವಾಗಿ ಶನಿ ದೃಷ್ಟಿ ಇರತಕ್ಕಂಥದ್ದು, ಶನಿ ಅಷ್ಟಾಗಿ ಬಾಧಿಸೋದಿಲ್ಲ. ಚಮತ್ಕಾರಗಳಾಗ್ತಕ್ಕಂಥದ್ದು ಕನ್ಯಾ ರಾಶಿಗೆ ಬಹಳ ಇದೆ. ಮುಂದಿನ ರಾಶಿ ಕನ್ಯಾ ರಾಶಿಯವರು. ಈ ರಾಶಿಯವರಿಗೆ ಏನೋ ಬಂಪರ್ ಇದೆಯಾ ಅಥವಾ ಏನಿದೆ ಅಂತ ಹೇಳಿ ಗುರುಗಳೇ? ಕನ್ಯಾ ರಾಶಿಯವರಿಗೆ ಒಂದು ಕಡೆ ಒಳ್ಳೆ ಫಲಗಳಿದೆಮ್ಮ, ಹಾಗೆ ಇನ್ನೊಂದು ಕಡೆ ಸ್ವಲ್ಪ ಚಿಂತನೆ ಮಾಡಬೇಕಾಗತ್ತೆ. ಯಾಕಂದರೆ ಕನ್ಯಾ ರಾಶಿಯವರು ಸಪ್ತಮದಲ್ಲಿ ಶನಿಯ ಪ್ರಭಾವ. ಯಾಕೆ 2026 ಜನ್ಮ ತಾಳಿರತಕ್ಕಂಥದ್ದೇ ಕನ್ಯಾ ಲಗ್ನದಲ್ಲಿ ಜನ್ಮ ತಾಳಿದೆ. ಹಾಗಾಗಿನೇ ನೇರವಾಗಿ ಶನಿ ದೃಷ್ಟಿ ಇರತಕ್ಕಂಥದ್ದು, ಶನಿ ಅಷ್ಟಾಗಿ ಬಾಧಿಸೋದಿಲ್ಲ. ಕಾರಣ ಏನಂತ ಹೇಳಿದ್ರೆ, ಈ ಬುಧಗ್ರಹ ಮತ್ತು ಶನಿಗ್ರಹ ಪರಮ ಮಿತ್ರತ್ವ ಇರತಕ್ಕಂಥದ್ದು. ಹಾಗಾಗಿನೇ ತನ್ನ ಮಿತ್ರನ ಕ್ಷೇತ್ರದಲ್ಲಿ ಶನಿ ಹೆಚ್ಚಾಗಿ ಬಾಧಿಸಲ್ಲ. ಸಪ್ತಮ ಶನಿ ಬಹಳ ಒಳ್ಳೆಯ ಫಲಗಳನ್ನೇ ಕೊಡ್ತಾನೆ, ತೊಂದರೆ ಅಂತೂ ಏನಿಲ್ಲ. ಯಾಕಂದರೆ ಇಲ್ಲಿವರೆಗೆ ನಿಮಗೆ 2025 ಆ ಸಮಯದಲ್ಲೂ ಕೂಡ ಶನಿಯನ್ನು ಒಳ್ಳೆಯ ಫಲಗಳನ್ನು ಕೊಟ್ಟಿದ್ದಾನೆ. ಈ ಸಲನೂ ಕೂಡ ಒಳ್ಳೆಯ ಫಲಗಳನ್ನು ಕೊಡ್ತಾನೆ. ನಿಮ್ಮ ನಿರೀಕ್ಷೆಗೆ ಮೀರಿ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ದಶಮದಲ್ಲಿ ಗುರು ಇದ್ದಾರೆ, ಹಾಗೆ ನಿಮಗೆ 6ನೇ ಮನೆಯಲ್ಲಿ ರಾಹು ಇದ್ದಾರೆ. ಒಂದು ರೀತಿಯಲ್ಲಿ ನಿಮಗೆ ಬಯಸದೇ ಬಂದ ಭಾಗ್ಯಗಳು ಆಕಸ್ಮಿಕವಾಗಿ ಒಳ್ಳೆಯದಾಗುವುದು, ಆಕಸ್ಮಿಕ ಧನಲಾಭ ಆಗುವುದು, ಇನ್ನೇನು ಪ್ರಯತ್ನದಲ್ಲಿ ಆಗಲ್ಲ ಅನ್ನುವಂಥ ಕೆಲಸಗಳಾಗಿ ಹೋಗೋದು, ಈ ಥರ ಚಮತ್ಕಾರಗಳಾಗ್ತಕ್ಕಂಥದ್ದು ಕನ್ಯಾ ರಾಶಿಗೆ ಬಹಳ ಇದೆ. ಯಾವ ಸಂಖ್ಯೆ ಫಾಲೋ ಮಾಡಬೇಕು ಗುರುಗಳೇ? ಸಂಖ್ಯಾ ನೋಡಮ್ಮ, ಅವರು ಕನ್ಯಾ ರಾಶಿಯವರು ವಿಶೇಷವಾಗಿ ಸಂಖ್ಯಾ 5 ಫಾಲೋ ಮಾಡಬೇಕಾಗತ್ತೆ. ಅವರು ಸಂಖ್ಯೆ 5 ಫಾಲೋ ಮಾಡಬೇಕಾಗತ್ತೆ. ಒಂದು ಸಿಂಹರಾಶಿಯವರು ಆಗಲೇ ಹೇಳಿದಾಗಿನೇ 5 ಯಾಕೆ ಫಾಲೋ ಮಾಡಬೇಕಂತ ಹೇಳಿದ್ರೆ, 1 ಮತ್ತು 5 ಬಂದು ಅದು ಬುಧಾದಿತ್ಯ ಯೋಗ ಅಂತ ಹೇಳ್ತೇವೆ ನಾವು. ಹಾಗಾಗಿ ಆ್ಯಕ್ಚುಲಿ ಸಿಂಹರಾಶಿಯವರು ಒಂದು ಸಂಖ್ಯೆಯನ್ನು ಫಾಲೋ ಮಾಡ್ಬೋದು, ಹಾಗೆ 5 ಕೂಡ ತಗೊಳ್ಬೋದು. ಯಾಕಂದರೆ ಪಂಚಭೂತಗಳಲ್ಲಿ ಇಡೀ ಪೃಥ್ವಿಯನ್ನು ಎಲ್ಲ ಇವತ್ತು ಏನಾದರೂ ಆ ಪೃಥ್ವಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೂರ್ಯನಾರಾಯಣ ಅಂತ ಹೇಳ್ತೀವಿ. ಹಾಗೆ ಈಗ ಸಿಂಹರಾಶಿಯವರು ಸಂಖ್ಯೆ 5, ಸಂಖ್ಯೆ 1. ಹಾಗೆ ಈ ಕನ್ಯಾ ರಾಶಿಯವರು ಕೂಡ 1 ನಂಬರನ್ನು ಕೂಡ ಫಾಲೋ ಮಾಡ್ಬೋದು, 5 ನಂಬರನ್ನು ಕೂಡ ಫಾಲೋ ಮಾಡ್ಬೋದು. ಯಾಕಂದ್ರೆ ಈ ಎರಡೂ ಗ್ರಹಗಳಿಗೆ ಒಂದು ಯೋಗ ಇದೆ, ಅದು ಬುಧ ಆದಿತ್ಯ ಯೋಗ ಅಂತ ಹೇಳ್ತೇವೆ ನಾವು. ಬುಧ ಮತ್ತೆ ಆದಿತ್ಯ. ಬುಧ ಅಂತ ಹೇಳಿದ್ರೆ ವಿಷ್ಣು, ಆದಿತ್ಯ ಅಂದ್ರೆ ಸೂರ್ಯ, ಅದಕ್ಕೆ ನಾವು ಸೂರ್ಯನಾರಾಯಣ ಅಂತ ಹೇಳ್ತೇವೆ. ಹಾಗಾಗಿ ಇವರಿಬ್ಬರು ಒಂದು ಕಡೆ ಇದ್ರೆ ಏನಾದರೂ ಒಂದು ಮಿರಾಕಲ್ ಅನ್ನು ಮಾಡ್ತಾರೆ. ಹಾಗಾಗಿನೇ ಈ ಕನ್ಯಾ ರಾಶಿಯವರು ಸಂಖ್ಯೆ 5, ಸಂಖ್ಯೆ 1 ಎರಡನ್ನೂ ಕೂಡ ಫಾಲೋ ಮಾಡಬಹುದು. ಬಹಳ ಒಳ್ಳೆ ಫಲಗಳಿದೆ ಅಂತ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ಈ ಒಂದು ರಾಶಿಯವರು ನಿಜವಾಗಲೂ ಕೂಡ ಬಹಳ ಅಳುದು ತೂಗಿ ಬಹಳ ಕ್ರಮಬದ್ಧವಾಗಿ ಜೀವನ ಮಾಡಿಸ್ತಕ್ಕಂತಹ, ನಿಮಗೆ ಅದೃಷ್ಟ ಯೋಗಗಳು ಇರುತ್ತೆ. ಇಂಥ ಸಂದರ್ಭದಲ್ಲಿ ನೀವು ಕೊಟ್ಟಾಗ ನಿಮ್ಮ ಇದ್ದಂಥ ಅದೃಷ್ಟಗಳು ಕೂಡ ಹೋಗುವಂಥದ್ದು ಸಾಧ್ಯತೆ ಇರುತ್ತೆ.